ಅವ್ರ ಬಗ್ಗೆ ನೀವೆಲ್ರಿಗೂ ಗೊತ್ತೇ ಇದೆ. ಸೊ ಧನಂಜಯ್ ಮಾಸ್ಟರ್ ಏನ್ ಮಾತಾಡ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಒಂದು ಬೇರು ನಮ್ಗೆ ಹಾಕೊಟ್ಟಿದ್ದ ವಿಶ್ವಪ್ರಸಾದ್ ಸರ್. ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವ ತರ ಮಾಡಬೇಕು ಅಂದಾಗ ಒಂದು ಐಡಿಯಾ ಅಂದ್ರೆ ರೆಗ್ಯುಲರ್ ಗಣೇಶ್ ಸರ್ ಹೆಂಗ್ ನೋಡಿದರೆ ಅದಿಲ್ಲದೆ ಬೇರೆ ಏನ್ ಮಾಡ್ಬೋದು ಯೋಚಿಸಿ ಅಂದಾಗ ಈ ತರದೊಂದು ಐಡಿಯಾ ಬಂತು. ಬಟ್ ಗಣೇಶ್ ಸರ್ ಇದಾರಲ್ಲ, ನಾನು ಹೇಳ್ತೀನಿ, ಯಾವ ಪಾತ್ರ ಇದ್ರು ಅದ್ರೊಳಗಡೆ ತುಂಬ್ಕೊಂಡ್ಬಿಡ್ತಾರೆ. ನಿಮ್ಗೆ ಈಗ ಆನ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಹೆಂಗೆ ಕೂಸ್ಬಂಪ್ ಬಂತು, ನನಗೆ ನಾನು ಶಾರ್ಟ್ ತೆಗಿಬೇಕಾದ್ರೆ ಆಸ್ ಅ ಫ್ಯಾನ್ ಆಗಿ ನಾನು ಅಲ್ಲಿ ಕಟ್ಟೇಳೋದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದ್ದೆ. ಗಣೇಶ್ ಸರ್ ಕಟ್ಟೇಳು ಅನ್ನೋರು ಅಷ್ಟು ತುಂಬಾ ಕ್ಯಾರೆಕ್ಟರ್ ಒಳಗಡೆ ಅಷ್ಟು ಇದಾಗ್ಬಿಟ್ಟಿದ್ರು. ತುಂಬಾ ಖುಷಿ ಆಯ್ತು ನನಗೆ. ಎಸ್ಪೆಷಲಿ ನನ್ನ ಅದೃಷ್ಟ ಅನ್ಸುತ್ತೆ, ವಿಶ್ವಪ್ರಸಾದ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು, ಗಣೇಶ್ ಸರ್ ನನಗೆ ಬೆನ್ ತಟ್ಟಿದ್ದು, ಮತ್ತೆ ವಂದನಾ ಮೇಡಮ್ ಅಂತೂ ನಮಗೆ US ಅಲ್ಲಿ ಇದ್ದಾಗಿಂದ ನನಗೆ ಹೇಳೋರು, ಮಾಸ್ಟರ್ ನೀವೇನಾದ್ರೂ ದೊಡ್ಡದಾಗಿ ಮಾಡಬೇಕು ಅಂತ. ವಂದನಾ ಮೇಡಮ್ ತುಂಬಾ ಥ್ಯಾಂಕ್ಸ್. ನಾನು ಹೇಳ್ತೀನಿ, ಯಾಕಂದ್ರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬನ್ನು ನೆನೆಸ್ಕೊಬೇಕಂತೆ. ಆ ಥರ ನಾನು ಇನ್ನೂ ಏನು ಆಗದೆ ಇರ್ಬೇಕಾದ್ರೆ ವಂದನಾ ಮೇಡಮ್ ನನಗೆ ಪುಷ್ ಮಾಡೋರು, ನೀವೇನಾದ್ರೂ ಮಾಡಿ ಮಾಸ್ಟರ್ ಅಂತ. ಅದ್ರ ಜೊತೆಗೆ ವಿಜಯ ಮೇಡಮು ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗೆ ನಿಂತ್ಕೊಂಡು ಏನೇನು ಬೇಕೋ ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸು ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿರುತ್ತೆ. ಗಣೇಶ್ ಸರ್ ಎಷ್ಟು ನಗಿಸ್ಬೇಕು ಅಷ್ಟು ನಗಿಸ್ತಾರೆ, ಎಷ್ಟು ವೈಬ್ರೇಷನ್ ಕೊಡಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ. ಫ್ಯಾನ್ಸ್ಗೆ ಈ ಸಿನಿಮಾಯಿಂದ ನಿಜವಾಗ್ಲೂ ಹಬ್ಬ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಕ್ವಶನ್. ಆಲ್ ರೈಟ್, ಕ್ವಶನ್ಸ್ ಲಾಸ್ಟ್ ಅಲ್ಲಿ ತಗೊಳ್ತೀವಿ. ಥ್ಯಾಂಕ್ ಯು. ಈಗ ನಮ್ಮ ವಂದನಾ ಮೇಡಮ್